ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಯಾ, ಏನಿಲ್ಲ ಒಬ್ಳೇ ನಿಂತಿದ್ಯಾ? ನೀನು ಹೋಗಿ ಸಂಭ್ರಮದಲ್ಲಿ ಭಾಗಿಯಾಗ್ಬೋದಲ್ವಾ? ಏನಿನ್ ಮಾತಿನ ಅರ್ಥ? ಏನಿಲ್ಲ, ಯಾರೋ ಇವತ್ತು ನನಗೆ ಸವಾಲ್ ಹಾಕಿದ್ರು ನಾನು ಗೆಲ್ಲಲ್ಲ ಅಂತ. ನನಗೆ ಗೊತ್ತು, ನೀನೇನೇನೋ ಗಿಮಿಕ್ ಮಾಡಿ ಗೆದ್ದಿದೀಯಾ ಅಂತ. ಗಿಮಿಕ್ ಯಾರು ಮಾಡಿದ್ದು, ಗಿಮಿಕ್ ಮಾಡಿನೂ ಯಾರು ಸೋತಿದ್ದು ಅಂತ ನನಗೆ ಗೊತ್ತು. ನಿನಗೂ ತುಂಬ ಚೆನ್ನಾಗಿ ಗೊತ್ತು. ಮಾಯಾ, ಈ ದುರ್ಗ ಪ್ರಾಮಾಣಿಕವಾಗಿದ್ದಾಗ ಸೋತಿಲ್ಲ, ಸೋಲೋದು ಇಲ್ಲ. ಅದು ಅಲ್ಲದೆ ಒಬ್ರು ಬೆನ್ನ ಹಿಂದೆ ಗಿಮಿಕ್ ಮಾಡಿ ಗೆಲ್ಲೋದರ್ದು ನನಗಂತೂ ಇಲ್ಲ. ಏಯ್, ಮಾತಾಡ್ಬೇಡ, ಓವರ್ ಆಗಾಡ್ತಿದ್ಯಾ ನೀನು. ಮಾತಾಡ್ಬೇಡ, ಈ ಕಿವಿಲಿ ಕೇಳೋದಕ್ಕಾಗಲ್ಲ. ನೋಡ್ ಮಾಯಾ, ನೀನ್ ಏನೇ ಮಾತಾಡು, ಏನೇ ಹೇಳ್ಬೋದು, ಅಲ್ಲಿ ನೋಡು ಪುಟ್ ಮೇಡಮ್ ಕೈಯಲ್ಲಿ ಆ ಪ್ರಶಸ್ತಿ ಇದೆಯಲ್ಲ, ಅಷ್ಟು ಸಾಕು ನಾವು ಗೆದ್ದಿದ್ದೀವಿ ಅನ್ನೋದಕ್ಕೆ. ಮಾಯಾ, ಒಂದೊಂದ್ಸಲ ಕೆಲವ್ರು ಹೊಟ್ಟೆ ಉರ್ಸೋದ್ರಲ್ಲಿ ಒಂದು ಮಜಾ ಸಿಗುತ್ತಲ್ಲ, ಅದು ಬೇರೆ. ಅದಕ್ಕೇನೆ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇದು ದುರ್ಗ. ಈ ಮಾಯಾ ದುರ್ಗನ್ನು ಅಂಬಿಕಾ ತರಾನೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಮ್ ದುರ್ಗ ಬೆಂಕಿ ಬಿರುಗಾಳಿ ಅಂತ ನಿನಗೆ ಗೊತ್ತಿಲ್ಲ. ಮಾಯಾ, ನಾನು ಪೆದ್ದಿಯಾಗಿದ್ದೆ, ನಿನ್ನ ನಂಬ್ದೆ. ಆದ್ರೆ ದುರ್ಗಾ ಈ ತಪ್ಪನ ಮಾಡಲ್ಲ, ಮಾಡಕ್ ನಾನು ಬಿಡೋದೂ ಇಲ್ಲ. ನಾನು ಯಾವತ್ತೂ ನನ್ನ ತಂಗಿನ ಕಾಯ್ತೀನಿ. ಮೈ ಗಾಡ್, ಇವತ್ತು ಹಾಕಿದ್ದೆಲ್ಲ ನಿಜನಾ? ನನ್ಗೆ ಇವಾಗಲೂ ನಂಬಕ್ಕೆ ಆಗ್ತಾ ಇಲ್ಲ. ಈತ ಎಷ್ಟು ಖುಷಿಯಾಗಿದ್ಲು. ಅಂಬಿಕಾ, ನೀನು ಇವಾಗ ಇರ್ಬೇಕಿತ್ತು. ನೀನು ಇವತ್ತೇನಾದ್ರೂ ಹಿತ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ನಿಜವಾಗ್ಲೂ ಶರತ್, ನನಗೆ ಈಗಲೂ ಅಷ್ಟೇ ಖುಷಿ ಆಗ್ತದೆ. ದುರ್ಗಾ ಈ ಮನೆಗೆ ಸೇರ್ಕೋಬೇಕು ಅಂತ ನಾನು ಅನ್ಕೊಂಡಾಗ ಇಷ್ಟೆಲ್ಲ ಆಗತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಅವಳು ನನ್ನ ಸ್ವಂತ ತಂಗಿ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ. ಅವಳು ಈ ಮನೆಗೆ ಬಂದ್ಮೇಲೆ ನನ್ನ ಸಂಸಾರ ಮತ್ತೆ ನಗು ನೋಡತ್ತೆ ಅಂತ ನನಗೆ ಆಸೆ ಹುಟ್ಟು. ದುರ್ಗಾ ಎಲ್ಲಿರ್ತಾಳೋ ಅಲ್ಲಿ ಖುಷಿ ನಗು ಇದ್ದೇ ಇರತ್ತೆ ಶರತ್. ಆ ಟ್ರೋಫಿ ಹಿಡ್ಕೊಂಡಾಗ ಹಿತ ಮುಖ ನೋಡ್ಬೇಕಿತ್ತು ನೀನು. ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ನೀನು ಹೋದ್ಮೇಲೆ ಅವಳು ಏನೇನು ಮಿಸ್ ಮಾಡ್ಕೊಂಡಿದ್ಲೋ ಅದೆಲ್ಲ ಒಟ್ಟಿಗೆ ಸಿಕ್ಕಷ್ಟು ಅವಳಿಗೆ ಖುಷಿಯಾಗಿತ್ತು. ಐ ಆಮ್ ಸೋ ಹ್ಯಾಪಿ ಟುಡೇ. ಏನಿದು ಕಂಟಿನ್ಯೂಸ್ ಆಗಿ ಸೀನ್ತಾನೆ ಇದೀನಲ್ಲ? ಅಂಬಿಕಾ ಇದ್ದಿದ್ರೆ ಕಷಾಯ ಮಾಡಿಕೊಟ್ಟಿರೋಳು. ನೋಡ್ಕೊಂಡು ಹೋಗ ಅಲ್ವಾ? ಹಲೋ ಮಿಸ್ ಜಗಳಗಂಟಿ, ನೀನು ನನ್ನ ರೂಮಿಗೆ ಬರ್ತಾ ಇರೋದು, ನೀನ್ ನೋಡ್ಕೊಂಡು ಬರ್ಬೇಕು. ನಿಮ್ ರೂಮ್ ಆದ್ರೆ ಕಣ್ಮುಚ್ಕೊಂಡು ಓಡಾಡ್ಬೋದಾ? ಶುರು ಮಾಡ್ಬಿಟ್ಲು ಜಗಳನ. ಇಲ್ಲಿ ನನಗಾಗಿದೆ. ಏನಾಯ್ತು ಬೋಸು, ಒಂದೇ ಸಮಯ ಅಕ್ಷಿ ಅಕ್ಷಿ ಅಂತಿದ್ದೀರಾ? ನಂಗೆ ಹಾಗೇನೆ ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಕೋಲ್ಡ್ ಆಗುತ್ತೆ. ಗೊತ್ತಾಯ್ತಾ ದುರ್ಗಾ, ನಾನು ಏನಕ್ಕೆ ನಿನ್ಗೆ ಕಷಾಯ ಮಾಡು ಅಂತ ಹೇಳ್ದೆ? ಕಷಾಯ ಕುಡಿದ್ರೆ ಮಾತ್ರ ಶರತ್ ಹುಷಾರಾಗೋದು. ಗೊತ್ತಾಯ್ತು. ಹಲೋ, ಮತ್ತೆ ಗೋಡೆ ಜೊತೆ ನಿನ್ ಫ್ರೆಂಡ್ಶಿಪ್ ಶುರು ಆಯ್ತಾ? ಏನ್ ಆ ಕಡೆ ನೋಡ್ಕೊಂಡು ಮಾತಾಡ್ತಾ ಇದೀಯಾ? ಅದು ಏನಿಲ್ಲ, ತಗೊಳ್ಳಿ ಕಷಾಯ ಕುಡೀರಿ. ವಾಟ್? ವಾಟ್ ಅಲ್ಲ ಬೋಸು, ಕಷಾಯ ತಂದಿದ್ದೀನಿ, ತಗೊಳ್ಳಿ ಕುಡೀರಿ. ಕುಡಿಯೋದಾ?
ಇನ್ನೇನು ಸ್ನಾನ ಮಾಡೋದಕ್ಕೆ ತಂದಿದ್ದೀನಾ? ಕುಡೀರಿ ಬಾಸು. ಸಾಧ್ಯನೇ ಇಲ್ಲ. ವ್ಯಾಕ್. ಅದೇನ್ ಬಾಸು ಒಳ್ಳೆ ಚಿಕ್ಕ ಮಕ್ಳು ತರ ವ್ಯಾಕ್ ವ್ಯಾಕ್ ಅಂತೀರಾ? ಪುಟ್ ಮೇಡಮ್ ಇಲ್ಲಿದ್ದಿದ್ರೆ ಒಂದ್ ಕ್ಷಣದಲ್ಲಿ ಕುಡ್ದಿರೋಳು ಗೊತ್ತಾ? ನಂಗೆ ಬೇಡ ದುರ್ಗಾ, ಅದು ಒಂಥರ ಕೆಟ್ಟದಾಗಿರುತ್ತೆ. ನಿಮ್ಮಷ್ಟೇನಲ್ಲ ಬಿಡಿ. ಏನಂದೆ? ಆ, ಏನಿಲ್ಲ ಬಾಸು, ಕಷಾಯ ಏನು ಅಷ್ಟೊಂದು ಕೆಟ್ಟದಾಗಿಲ್ಲ. ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ, ತಗೊಳ್ಳಿ ಕುಡೀರಿ. ಆಗಲ್ಲ ಆಗಲ್ಲ, ಆಗದೇ ಇಲ್ಲ. ಆಗುತ್ತೆ ಆಗುತ್ತೆ ಆಗೇ ಆಗುತ್ತೆ. ಓವರಾಗಿ ಆಡ್ಬೇಡ. ನೀನ್ ಜೋರಾಗಿ ಹೇಳಿದ್ರು ಯಾರಿಗೂ ಕೇಳ್ಸದಲ್ಲ, ಜೋರಾಗಿ ಹೇಳಿ. ಅಯ್ಯೋ ಹೌದಲ್ವಾ? ಹುಚ್ಚು ಕಮ್ಮಿ ಆಗಲಿ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತಂದ್ರೆ ಈ ಜಗಳ ಗಂಟೆ ಆ ಡಾಕ್ಟ್ರಿಗೆ ಹುಚ್ಚಿಡ್ಸ್ಬಿಡ್ತಾರೆ. ಶರತ್ಗೆ ನಾನು ಕಷಾಯ ಕೊಟ್ಟಾಗ ಕುಡಿತಿರ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ತಿದ್ದೆ ಗೊತ್ತಾ? ಮೂಗ್ ಹಿಡ್ದು ಕುಡಿಸ್ಬಿಡ್ತಿದ್ದೆ. ಸಾಧ್ಯನೇ ಇಲ್ಲಪ್ಪ. ಓಹೋ ಹೋ, ನಿನ್ನ ಫ್ರೆಂಡ್ ದೇವಿ ಅವ್ರು ಬಂದಿದ್ದಾರಾ? ದೇವಿ ಅಲ್ಲ, ಅವ್ರಿವಾಗ ದೆವ್ವ, ನಿಮ್ ಹೆಂಡತಿ. ಏನಂದೆ? ಇದೇ ಸರಿಯಾದ ಸಮಯ, ಹೋಗು. ವಾಸು ಕುಡೀರಿ 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 ಕುಡೀರಿ. ಆಗೋಯ್ತು 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 ಆಗೋಯ್ತು. ಏ ದುರ್ಗಾ, ಏನ್ ಮಾಡ್ತಾ ಇದೀಯಾ? ದುರ್ಗಾ ಸಿಹಿ ತಿನ್ಸು. ಹಾ ಹಾ ಬಾಸು, ಸಕ್ಕರೆ. ಸರಿ, ನಂಗೆ ನೆಗಡಿ ಆದ್ರೆ ಕಷಾಯ ಕೊಡ್ಬೇಕು ಅಂತ ನಿಂಗೆ ಯಾರು ಹೇಳಿದ್ದು? ಅಂಬಿಕವ್ರೆ ಹೇಳಿದ್ದು. ಹಾಗೆ ಹೇಳಿದ್ರೆ ನೀವ್ ನಂಬ್ತೀರಾ? ಸುಮ್ನೆ ತಮಾಷೆ ಮಾಡ್ದೆ. ಈ ಮನೇಲಿ ನನ್ಗೆ ಈ ವಿಷಯ ಎಲ್ಲ ಇನ್ಯಾರು ಹೇಳ್ತಾರೆ ಹೇಳಿ? ಶಾನ್ವಿನೇ ಹೇಳಿದ್ದು. ಪಾಪ ಒಂದೊಂದು ಮುತ್ತುಗಳು ಕಾಯ್ತಾ ಇರ್ತೀರಲ್ವಾ? ನನ್ಗೆ ಕಷಾಯ ಇಷ್ಟ ಇಲ್ಲ ಅಂತಂದ್ರು ನೀನ್. ಬಾಸು, ಕಷಾಯ ಯಾವತ್ತಾದ್ರೂ ರುಚಿ ರುಚಿಯಾಗಿರುತ್ತಾ? ಇಲ್ಲ ಅಲ್ವಾ? ನಾವು ಹುಷಾರಾಗ್ಬೇಕು ಅಂದ್ರೆ ಇದನ್ನೆಲ್ಲ ಕುಡಿಲೇಬೇಕು. ಬಾಸು, ನಮ್ಮೂರಲ್ಲಿ ಒಬ್ರು ನಾಟಿ ವೈದ್ಯರು ಇದ್ರು ಆಯ್ತಾ, ಅವ್ರು ಕೊಡೋ ಔಷಧಿ ಹೆಂಗ್. ಮೇಡಮ್, ಆಯ್ತು ಬಿಡಿ, ಒಳ್ಳೇದು ಹೇಳಿದ್ರೆ ಯಾರು ತಾನೇ ಕೇಳ್ತಾರೆ. ಹೋಗ್ತೀನಿ.